ಇನ್ನು ವಿಧಾನಸಭೆ ಕಲಾಪ 4ನೇ ದಿನಕ್ಕೆ ಕಾಲಿಡುತ್ತಾ ಇದೆ. ಈಗಾಗಲೇ ವಿಧಾನಸಭೆ ಕಲಾಪದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ನಡೆದವು. ಇನ್ನು 4ನೇ ದಿನಕ್ಕೆ ವಿಧಾನಸಭೆ ಕಲಾಪ ಕಾಲಿಡುತ್ತಾ ಇದೆ. ಇವತ್ತು ಕೂಡ ಸದನದಲ್ಲಿ ವಾಲ್ಮೀಕಿ ಅಕ್ರಮ ಹಗರಣದ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಉಂಟಾಗುವಂತಹ ಸಾಧ್ಯತೆ ಇದೆ. ಪ್ರತಿಪಕ್ಷಗಳಿಂದ ಪ್ರತಿಭಟನೆ ಮತ್ತೆ ಮುಂದುವರಿಕೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿನ್ನೆ ವಿಪಕ್ಷಗಳು ಸದನದ ಬಾವಿಗೆ ಇಳಿದು ಹೋರಾಟವನ್ನು ಮಾಡಿದ್ವು. ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಕ್ಕೆ ಅಡ್ಡಿ ಕೂಡ ಪಡಿಸಿದ್ವು. ಇನ್ನು ಅದೇ ರೀತಿಯಾಗಿ ಕೈಯಲ್ಲಿ ಫ್ಲೆಕ್ಸ್ಗಳನ್ನು ಹಿಡಿದುಕೊಂಡು ಪ್ಲೇ ಕಾರ್ಡ್ಗಳನ್ನು ಹಿಡಿದುಕೊಂಡು ಹೋರಾಟ ಕೂಡ ಮಾಡಿಯಾಯಿತು. ಇವತ್ತು ಕೂಡ ಪ್ರತಿಪಕ್ಷಗಳಿಂದ ಧರಣಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIRನಲ್ಲಿ ಸಚಿವರು ಅಧ್ಯಕ್ಷರ ಹೆಸರೇ ಇಲ್ಲ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಇದೇ ಕಾರಣಕ್ಕಾಗಿ ಇವತ್ತು ಕೂಡ ಸುಗಮ ಸದನ ನಡೆಯೋದಕ್ಕೆ ಬಿಡುವಂಥದ್ದು ಅನುಮಾನ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸುಗಮ ಕಲಾಪ ನಡೆಯುವಂಥದ್ದು ಅನುಮಾನ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಕೂಡ ಧರಣಿ ಹೋರಾಟ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಸದನದ ಒಳಗೆ ಹೊರಗೆ ಎರಡೂ ಕಡೆಗಳಲ್ಲೂ ಕೂಡ ವಿಪಕ್ಷ ನಾಯಕರು ಹೋರಾಟವನ್ನು ಮಾಡುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಸದನದಲ್ಲಿ ಕೋಲಾಹಲ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರತಿಪಕ್ಷಗಳ ಧರಣಿ ಮಧ್ಯೆ ಬಿಲ್ ಪಾಸ್ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ನಡೀಬಹುದು. ಸರ್ಕಾರದಿಂದ ಹಲವಾರು ಬಿಲ್ಗಳನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಪ್ರತಿಪಕ್ಷಗಳ ಹಲವಾರು ಹಗರಣ ಕೆದಕುವಂತಹ ಸಾಧ್ಯತೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಎಚ್ಚರಿಕೆ ಕೂಡ ಕೊಟ್ಟಿದ್ದರು. ನಿಮ್ಮ ಕಾಲದಲ್ಲಿ ನೀವೇನೇನು ಮಾಡಿದ್ರಿ, ಯಾವ್ಯಾವ ಭ್ರಷ್ಟಾಚಾರ ಆಯಿತು ಅದನ್ನು ಬಿಚ್ಚಿಡಬೇಕೇನಪ್ಪ, ನೀವೇನೇನು ಅಕ್ರಮ ಮಾಡಿದ್ರಿ, ನೀವೇನೇನು ಭ್ರಷ್ಟಾಚಾರ ಮಾಡಿದ್ರಿ, ಅದಕ್ಕೂ ಸಂಬಂಧಪಟ್ಟಂತೆ ಸದನದ ಮುಂದೆ ಬಿಚ್ಚಿಡಬೇಕಾ ಅನ್ನುವಂತಹ ಆಕ್ರೋಶ ಕೂಡ ಹೊರಹಾಕಿದ್ರು. ಹೀಗಾಗಿ ಇವತ್ತಿನ ಸದನದ ಕಲಾಪದಲ್ಲಿ ಏನೆಲ್ಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.